ಕುದೂರು ಗ್ರಾಮದ ಮಾರುತಿನಗರದಲ್ಲಿ ನೂತನ ಅಭಯ ಆಂಜನೇಯ ಸ್ವಾಮಿಯ ಮೂರ್ತಿಯನ್ನ ಬಸಮ್ಮ ಹನುಮಂತರಾಯಪ್ಪರ ಮಕ್ಕಳಾದ ಹರೀಶ್ ಪದ್ಮರವರು ಪ್ರತಿಷ್ಠಾಪನೆ ಮಾಡಿಸಿದ್ರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರಾದ ಜಯರಾಮ್, ಮಂಜುನಾಥ್, ಸುಮಿತ್ರಾ, ರಂಗನಾಥ್, ಅಭಿಷೇಕ್, ಸವಿತಾ, ಮಂಜುನಾಥ್, ಮಂಗಳಮ್ಮ, ನಂದೀಶ್, ಲಕ್ಷ್ಮಮ್ಮ, ಅಂಜಿನಪ್ಪ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಹನುಮಂತರಾಯಪ್ಪ ಮಾಗಡಿ, ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. विदादं शोभमानं महीयते धान्यं धनं पशुं बहुपुत्रलाभं शतसंवत्सरं दीर्घमायोः दीर्घायत्वाय बलाय वर्चसे सुप्रजास्त्वाय जासा अथो जीव शरदः शतं येष वै प्रतिष्ठिता नाम यज्ञो यत्रेतेन यत्नेन यजन्ते नमाम्यहम्. ಇವತ್ತಿನ ದಿವಸ ವಿಶೇಷವಾಗಿ ಆಂಜನೇಯ ಸ್ವಾಮಿಯ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಿನ್ನೆನೂ ಕೂಡ ರಾಕ್ಷಜ್ಞ ಹೋಮ, ಗಣವ ಹೋಮ, ಮೃತ್ಯುಂಜಯ ಹೋಮ, ಆಂಜನೇಯ ಸ್ವಾಮಿ ಹೋಮ, ವಿಶೇಷವಾಗಿ ಇವತ್ತು ಕೂಡ ಹೋಮ ಹವನಾದಿಗಳಲ್ಲಿ ಪ್ರಾಣ ಪ್ರತಿಷ್ಠಾಪನೆ ನಡೀತು. ಆಂಜನೇಯ ಸ್ವಾಮಿದು ಯಾವುದೇ ವಿಗ್ರಹಕ್ಕಾಗಲಿ, ಶಿಲೆಗಾಗಲಿ, ಕಳಸ ಕೂಡಿಸ್ತಕ್ಕಂಥ ಕಳಸಕ್ಕಾಗಲಿ ಪ್ರಾಣ ಪ್ರತಿಷ್ಠೆ ಇರಲ್ಲ. ನಾವು ಮಂತ್ರಪೂರ್ವಕ ಮಾಡಬೇಕು. ಪ್ರಾಣಾಯ ಸ್ವಹ, ಅಪನಾಯ ಸ್ವ, ವಾನ ಸ್ವ ಆ ಥರ ರೂಪದಲ್ಲಿ ಮಾಡಬೇಕು. ಹಾಗೆ ಅಂಗುಷ್ಟಾಭ್ಯೋ ನಮಃ ತರ್ಜನಿಭ್ಯಾಭ್ಯ ಮಧ್ಯಮಾಭ್ಯ ಆ ಥರ ಕೂಡ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು. ವಿಶೇಷವಾಗಿ ಈ ದಿವಸ ಇವರ ಹರಕೆಯಂತೆ ಇಲ್ಲಿ ಹಿಂದೆ ಒಂದು ಕೋತಿ ಸತ್ತೋಗಿತ್ತು. ಆದ ಕಾರಣ ಆಂಜನೇಯ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ರಾಮನಿಗೆ ಸೇವೆ ಮಾಡಿದಂಥ ಆಂಜನೇಯ ಸ್ವಾಮಿಯ ಕೋತಿ ರೂಪದಲ್ಲಿ ಬಂದು ಸತ್ತೋಗಿತ್ತು. ಅದಕ್ಕಾಗಿ ಯಾಕಂದರೆ ಒಂದು ಜೀವ ಅನ್ನೋ ಜೀವಕ್ಕೆ ಅಂತ್ಯ ಎಂಬುದು ಇರ್ತದೆ, ಹುಟ್ಟು ಇರ್ತದೆ, ಸಾವು ಇರ್ತದೆ. ಅದೇ ರೂಪದಲ್ಲಿ ಅದು ಅಂತ್ಯವಾಯಿತು. ಅದಕ್ಕಾಗಿ ಆ ರೂಪದಲ್ಲಿ, ಶಿಲಾರೂಪದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದಾರೆ. ವಿಶೇಷವಾಗಿ ಈ ಊರಲ್ಲಿರ್ತಕ್ಕಂಥ ಪೂಜೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಅವರ ಆಶೀರ್ವಾದ ಇರಲಿ ಅನ್ನೋ ಮನೋಭಾವನೆಯಿಂದ ಇವರು ಮಾಡಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗ್ತದೆ. ಅವ್ರ ದರ್ಶನದಿಂದ, ಆಂಜನೇಯ ಸ್ವಾಮಿ ದರ್ಶನ ಭಾಗದಿಂದ ನಿಮಗೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡುತ್ತಾರೆ.